ಹಲೋ ಎಲ್ರಿಗೂ ನಮಸ್ಕಾರ. ಸೋಷಿಯಲ್ ಮೀಡಿಯಾದಲ್ಲಿ ಇತ್ತೀಚೆಗೆ ತುಂಬ ಅರುಣಾಚಲೇಶ್ವರ ಟೆಂಪಲ್ ಬಗ್ಗೆ ಕೇಳ್ತಾನೆ ಇದೆ. ಫೈನಲಿ ಡಿಸೈಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ ಹೊರಟಿದ್ದಾಯಿತು. 8:30ಗೆ ಸೈಂಟ್ ಜಾನ್ಸ್ ಹಾಸ್ಪಿಟಲ್ ಪಕ್ಕದಲ್ಲೇ ಬಸ್ ಸ್ಟಾಪ್ ಇದೆ. ಸೊ ಅಲ್ಲಿ ತಮಿಳ್ನಾಡು ಬಸ್ಸಸ್ ಬರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ KSRTC ಕೂಡ ಬಂತು. ತುಂಬ ಸರ್ಪ್ರೈಸಿಂಗ್ ಅನಿಸು. ಬಟ್ ನನಗೂ ಐಡಿಯಾ ಇರಲಿಲ್ಲ ಅದು ಸಿಗುತ್ತೆ ಅಂತ ಹೇಳಿಬಿಟ್ಟು ಅಲ್ಲೇ ಊಟ ಎಲ್ಲ ಮುಗಿಸ್ಕೊಂಡ್ವಿ. ಪರ್ ಪರ್ಸನ್ಗೆ 205 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಇದೇ ಬಸ್ಸಲ್ಲಿ 5 ಅವರ್ಸ್ ಕಂಟಿನ್ಯೂಸ್ ಆಗಿ ಡ್ರೈವ್ ಮಾಡಿ 12:30ಗೆ ನಮಗೆ ಸ್ಟಾಪ್ ಕೊಟ್ಟರು. ಸೊ ಅದಾದಮೇಲೆ ಆಲ್ಮೋಸ್ಟ್ 1:30 ಆಯಿತು ಲೊಕೇಶನ್ನ ರೀಚ್ ಆಗೋಕ್ಕೆ. ಅಲ್ಲೇ ಒಂದು ರೂಮ್ನ ತೊಗೊಂಡಿದ್ದಾಯಿತು. 700 ರೂಪೀಸ್ನ ಪೇ ಮಾಡಿಬಿಟ್ಟು. ತುಂಬ ಚಿಕ್ಕದಾಗಿತ್ತು ರೂಮು. ಬಟ್ ನಾವು ಒಂದು 6 ಅವರ್ಸ್ ಇರೋಕ್ಕಷ್ಟೇ ತೊಗೊಂಡಿದ್ದು ಅದನ್ನು. ಅದಾದಮೇಲೆ 3 ಗಂಟೆಗೆ ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ನಾನು ಕೂಡ ಕಾಫಿ ಎಲ್ಲ ಕುಡ್ಕೊಂಡು 14 ಕಿಲೋಮೀಟ್ರು 12 ಲಿಂಗಗಳನ್ನ ತಿರ್ಕೊಂಡು ಮತ್ತೆ ಮೇನ್ ಟೆಂಪಲ್ ಹತ್ರ ಬರಬೇಕು. ಹಾಗೆ ಅಣ್ಬಟ್ ಕೂಡ ಇಡ್ಸ್ಕೊಂಡೆ. ತುಂಬ ಇಷ್ಟ ಆಗುತ್ತೆ. ಸೊ ಗೋಪುರ ಎಲ್ಲ ನೋಡಿಕೊಂಡು ಅಲ್ಲೇ ನಾವೆಲ್ಲ ಏನಂತಾರೆ ತೆಂಗಿನಕಾಯೆಲ್ಲ ಹೊಡೆದು ಕೆಲವೊಬ್ರು ನಡಿಗೆನ ಸ್ಟಾರ್ಟ್ ಮಾಡ್ತಿದ್ರು. ಸೊ ಹಾಗೆ ಸ್ಟಾರ್ಟ್ ಮಾಡ್ಬೋದು, ಎಂಥದ್ದು ತೊಂದರೆ ಇಲ್ಲ. ನೀವಿಲ್ಲಿ ನೋಡ್ತಿರೋಗೆ ಇಷ್ಟು ಲಿಂಗಗಳನ್ನ ಸುತ್ತಾಡ್ಕೊಂಡು ನಾವು ಮತ್ತೆ ಟೆಂಪಲ್ ಹತ್ರ ಬರಬೇಕಾಗುತ್ತೆ. ಕಾಲೆಲ್ಲ ಅಂತೂ ಸಿಕ್ಕಾಪಟ್ಟೆ ಪೇನ್ ಆಗ್ತಿತ್ತು. ಬಟ್ ಅಂದರೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಹೇಳ್ಬೋದು. ನಿಮಗೆ ಅಲ್ಲಿ ಮಸಾಜ್ ಕೂಡ ಮಾಡಿಸ್ಕೊಳ್ಳೋಕ್ಕಿರುತ್ತೆ. 50 ರೂಪೀಸ್ ಕೊಟ್ಟರೆ ನಿಮ್ಮ ಕಾಲೆಲ್ಲ ಮಸಾಜ್ ಕೂಡ ಮಾಡಿಕೊಡ್ತಾರೆ. ಆ್ಯಂಡ್ ನಾನು ರೀಚ್ ಆಗೋ ಅಷ್ಟರಲ್ಲಿ ಟೆಂಪಲ್ನ 8:30 ಮಾರ್ನಿಂಗ್ ಆಗಿತ್ತು. ಅದಾದಮೇಲೆ ಪ್ರಸಾದ ಎಲ್ಲ ತಿನ್ಕೊಂಡು ದರ್ಶನ ಮಾಡ್ಕೊಂಡ್ವಿ. ಆ್ಯಂಡ್ ಟೆಂಪಲ್ ಒಳಗಡೆ ಹೋಗೋಕ್ಕೆ ನಮಗೆ ಏನು ಫೋನ್ ಯೂಸ್ ಮಾಡೋಕ್ಕೆ ಪರ್ಮಿಷನ್ ಇರುತ್ತೆ. ನೀವು ಖಂಡಿತವಾಗ್ಲೂ ಯೂಸ್ ಮಾಡ್ಬೋದು. ಬಟ್ ಒಳಗಡೆ ಬಿಡಲ್ಲ. ಜಸ್ಟ್ ಕ್ಯೂ ಅಲ್ಲಿ ಇದ್ದಾಗ ನೀವು ಯೂಸ್ ಮಾಡ್ಬೋದು. ಒಳ್ಳೆ ಪ್ರಸಾದ ಕೊಟ್ಟರು. ದಟ್ಸ್ ಇಟ್ ಫಾರ್ ದ ಡೇ. ಓಕೆ, ಬಾಯ್.